ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ಸಿಗೆ ಬಂಡಾಯವೇ ತಲೆನೋವಾಗಿತ್ತು. ಇವತ್ತು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿ ನಿನ್ನೆ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳದೆ ಹಠ ಹಿಡಿದು ಕುಳಿತಿದ್ದ ಸಾದಿಕ್ ಪೈಲ್ವಾನ್ರನ್ನ ಬೆಂಗಳೂರಿಗೆ ಕರೆಸಿಕೊಳ್ಳಲಾಯಿತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ. ಸಾದಿಕ್ ಪೈಲ್ವಾನ್ರ ಮನವೊಲಿಸಿದರು. ಸಾದಿಕ್ ಪೈಲ್ವಾನ್ ಬಂಡಾಯ ತಣ್ಣಗಾಗಿದೆ. ನಾಮಿನೇಷನ್ ವಾಪಸ್ ತಗೊಳ್ಳೋ ಡೇಟೇ ಮುಗಿದು ಹೋಗಿದೆ. ಅದಾದ ನಂತರ ಬಂಡಾಯ ತಣ್ಣಗಾಗಿದೆ. ಈಗೇನು ಮಾಡಬಹುದು? ಏನಿಲ್ಲ, ಮತಯಂತ್ರದಲ್ಲಿ ನನ್ನ ಹೆಸರಿರುತ್ತೆ, ಬಟ್ ನನಗೆ ವೋಟ್ ಹಾಕಬೇಡಿ, ಸಮರ್ಥಗೆ ವೋಟ್ ಹಾಕಿ ಅಂತ ಸಾದಿಕ್ ಪೈಲ್ವಾನ್ ಪ್ರಚಾರ ಮಾಡಿಕೊಂಡು ಬರ್ತಾರೆ. ಸ್ವಯಂ ನಿವೃತ್ತಿ, ಇದು ವಾಲಂಟರಿ ರಿಟೈರ್ಮೆಂಟ್ ಇದ್ದಂಗೆ. ನಿನ್ನೆ ಕೊನೆ ದಿನ ಇತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ. ರಿಜ್ವಾನ್ ಅರ್ಷದ್ ಸಲೀಂ ಅಹಮ್ಮದ್ ಹೋಗಿ ಮನೇಲಿ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ರು. ಸಾದಿಕ್ ಪೈಲ್ವಾನ್ ಏನು ಕನ್ವಿನ್ಸ್ ಆಗಿರಲಿಲ್ಲ. ಮುಖ್ಯಮಂತ್ರಿಗಳ ಕರೆದು ಕನ್ವಿನ್ಸ್ ಮಾಡಿ ಒಪ್ಪಿಸಿದರು. ಆ ನಂತರ ಬಂದು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾದರು ಸಾದಿಕ್ ಪೈಲ್ವಾನ್. ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಸಾದಿಕ್ ಪೈಲ್ವಾನ್ರ ಮಾತುಕತೆಯ ವಿವರಗಳನ್ನ ಕೇಳಿದ್ರ ಅನ್ಸತ್ತೆ. ಸಂಧಾನಕ್ಕೆ ತುದಿಗಾಲ ಮೇಲಿದ್ರವರು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರಂತೆ, ನಿಗಮ ಮಂಡಳಿ ಸ್ಥಾನ ಕೊಡ್ತೀನಿ ಕಣಯ್ಯ ಅಂತ. ಮತ್ತೊಂದು ಮಾತಾಡದೆ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ಗೆ ಬೆಂಬಲ ಅಂದ್ಬಿಟ್ರಂತೆ. ಯಾವ ನಿಗಮ ಮಂಡಳಿ, ಯಾವಾಗ ಕೊಡ್ತೀರಿ, ಏನೂ ಕೇಳಲಿಲ್ವಂತ. ಸಮರ್ಥ ಪರ ಪ್ರಚಾರಕ್ಕೆ ಬರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದಾಗ ನಾನೇ ಮುಂದೆ ನಿಂತು ಪ್ರಚಾರ ಮಾಡ್ತೀನಿ ಅಂದ್ರಂತೆ. ಅರ್ಜಿ ಹಾಕಿದ್ರು, ಆದ್ದರಿಂದ ಅವರು ಕಣದಲ್ಲಿ ಉಳಿದಿದ್ರು. ನಾನು ನಿನ್ನೆ ರಿಜ್ವಾನ್ ಅವರಿಗೆ ಮತ್ತೆ ಸಲೀಂ ಅವರಿಗೆ, ಇವರು ಎಂಥವರು ನಜೀರ್ ಅವರಿಗೆ ದಾವಣಗೆರೆಗೆ ಹೋಗಿ ನಾನು ನಿನ್ನೆ ರಿಪ್ಲೈ ಇದ್ದದ್ರಿಂದ ನಾನು ಹೆಚ್ಚು ಸಮಯ ಇರಲಿಲ್ಲ ನನಗೆ, ಹಾಗಾಗಿ ಇವ್ರನ್ನ ಕಳಿಸಿದ್ದೆ. ಅವರು ನಜೀರ್ ಹೋಗಲಿಲ್ಲ, ರಿಜ್ವಾನ್ ಮತ್ತು ಸಲೀಂ ಹೋಗಿದ್ರು. ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸೋಕ್ಕಾಗಲಿಲ್ಲ.
ಅವರು ವಾಪಸ್ ತೆಗಿಸೋಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕೆಂದರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು. ಈ ಸಾರಿ ಟಿಕೆಟ್ ಬಯಸಿದ್ರು. ನಾವು ಹೈಕಮಾಂಡು ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಡಬೇಕು ಅಂತ. ಯಾಕಂದರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಸಾದಿಕ್ ಪೈಲ್ವಾನ್ಗೆ ಸೂಕ್ತ ಜವಾಬ್ದಾರಿ ನೀಡೋದು ನಮ್ಮ ಜವಾಬ್ದಾರಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಯಾವುದೇ ಷರತ್ತಿಲ್ಲದೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡೋದಕ್ಕೆ ಸಾದಿಕ್ ಪೈಲ್ವಾನ್ ಒಪ್ಪಿದ್ದಾರೆ. ಅವರಿಗೆ ಸೂಕ್ತ ಸ್ಥಾನಮಾನ ಕೊಡೋದು, ಅವರನ್ನು ಬೆಳೆಸೋದು ನಮ್ಮ ಜವಾಬ್ದಾರಿ ಅಂದ್ರು ಕೆಪಿಸಿಸಿ ಅಧ್ಯಕ್ಷರು. ನಿನ್ನೆ ಮನವೊಲಿಸುವುದಕ್ಕೆ ಹೋಗಿದ್ದ ರಿಜ್ವಾನ್ ಅರ್ಷದ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಲಾಭ ಆಗಬಾರದು ಅಂತ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸ್ತಾ ಇದ್ದಾರೆ. ನಾವು ಹೇಳಿದ ಮೇಲೆ ಒಪ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ಸಲೀಂ ಅಹಮದ್ ಅವರು ಮಾತಾಡಿದ್ರು. ನಮ್ಮ ರಿಜ್ವಾನ್ಗೆ ಮತ್ತು ನಮ್ಮ ಸಲೀಂಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ಅವರು ಮುಖ್ಯಮಂತ್ರಿ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಆದೇಶದಲ್ಲಿ ಅವರು ಹೋಗಿ ಕೆಲಸ ಮಾಡಿ ನಮ್ಮ ಉಸ್ತಾದ್ನ ಪೈಲ್ವಾನ್ ಕರ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಕುಟುಂಬದವರೆಲ್ಲ ಮೊದಲಿಂದ ನನಗೆ ಆಪ್ತ. ನಾವೆಲ್ಲ ಮಾತಾಡಿದೀವಿ, ಚೀಫ್ ಮಿನಿಸ್ಟರ್ ನಾವೆಲ್ಲ ಮಾತಾಡಿದೀವಿ. ನಿನ್ನೆ ರಾತ್ರಿ ಮಾತಾಡಿದ್ದು, ಇವತ್ತು ನುಡಿದಂತೆ ನಡೆದಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ಅವ್ರನ್ನೂ ಕೂಡ ನಾವು ಗಮನಿಸುವಂಥದ್ದು, ಅವ್ರನ್ನ ಒಟ್ಟಿಗೆ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ಆ ಕೆಲಸ ಮಾಡ್ತೀವಿ. ನೋ ಡಿಮ್ಯಾಂಡ್, ನೋ ಯಾವ ಡಿಮ್ಯಾಂಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಒಂದೇ ಡಿಮ್ಯಾಂಡ್. ನಮ್ಮ ಸಾದಿಕ್ ಪೈಲ್ವಾನ್ ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಇಷ್ಟು ವರ್ಷದ ಅವರ ಸೇವೆ ಇದೆ, ಕಾಂಗ್ರೆಸ್ ಪಕ್ಷದ ಒಡನಾಟ ಇದೆ. ಮತ್ತೆ ಅವರಿಂದ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳಿಗೆ ಅಥವಾ ಬಿಜೆಪಿಗೆ ಲಾಭ ಆಗ್ಕೂಡದು ಅಂತ ಅವ್ರ ಮನಸ್ಸಲ್ಲೂ ಇದೆ. ಡೆಫಿನೆಟ್ಲಿ ಒಪ್ಕೊಂಡಿರ್ತಾರೆ. ಅದಕ್ಕೆ ತಾನೇ ನಮ್ಮ ಜೊತೆಗಿದ್ದಾರೆ. ನಾವು ಹೇಳಿದ್ದು ಒಪ್ಕೊಂಡು ಸಿಎಂ ಸಾಹೇಬ್ರ ಹತ್ರ ಬಂದು ಸಿಎಂ ಅವ್ರ ಗೌರವ, ಅವ್ರ ನಾಯಕತ್ವ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನಾಯಕತ್ವ ಇದೆಯಲ್ಲ, ಆಯ್ತಾ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೂ ಈಗ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಅವರು ಇದ್ದಾರೆ, ಅವ್ರಿಗೂ ಭೇಟಿ ಮಾಡ್ತಾರೆ. ನಾವು ರಿಜ್ವಾನ್ ಅವರು ನಿನ್ನೆ ಹೋಗಿದ್ವಿ. ನಮ್ಮ ಪಕ್ಷದ ಮುಖಂಡರು ಸಾದಿಕ್ ಪೈಲ್ವಾನು ಅವ್ರನ್ನ ಮಾತಾಡಿದ್ವಿ, ಅವ್ರಿಗೆಲ್ಲ ಚರ್ಚೆ ಮಾಡಿದ್ವಿ. ಅವ್ರಿಗೆ ಗೌರವ ಕೊಡ್ಬೇಕಂತ ನಾವು ಹೋಗಿದ್ದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ನಮ್ಗೆ, ಅವ್ರು ವಿಡ್ರಾ ಮಾಡ್ಲಿ ಚಿಂತೆ ಇಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಗೌರವ ಕೊಟ್ಟು ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ರಿಜ್ವಾನ್ ಹೋಗಿ ಎಲ್ಲ ಮಾತುಕತೆ ಮಾಡಿದ್ವಿ. ಸಾಯಂಕಾಲ ಅವರ ಎಲ್ಲ ಸಪೋರ್ಟ್ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಸಾಯಂಕಾಲ ಮುಖ್ಯಮಂತ್ರಿ ಅಧ್ಯಕ್ಷತೆ ಮಾತಾಡಿದ್ರು. ಅವ್ರು ಬಂದು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕಿಂತ ಏನ್ ಬೇಕಾಗಿದೆ? ಈಸ್ ಬೇಸಿಕಲಿ ಕಾಂಗ್ರೆಸ್ ಮ್ಯಾನ್. ಸಿಎಂ ಅಂದ್ರೆ ನನಗೆ ತಂದೆ ಇದ್ದಂಗೆ, ಅವರ ಮಾತು ಕೇಳಿದ್ದೀನಿ ಅಂದ್ರು ಸಾದಿಕ್ ಪೈಲ್ವಾನ್. ಮನಪೂರ್ವಕವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡ್ತೀನಿ. ಶಾಮನೂರು ಕುಟುಂಬದ ಬಗ್ಗೆ ನನಗೆ ಬೇಜಾರಿಲ್ಲ. ಕಣದಿಂದ ನಿವೃತ್ತಿ ಆಗೋದಕ್ಕೆ ಯಾವುದೇ ಬೇಡಿಕೆ ಇಟ್ಟಿಲ್ಲ. ನನ್ನ ಮನಸ್ಸಾಕ್ಷಿ ಪ್ರಕಾರ ನಿವೃತ್ತಿ ಘೋಷಣೆ ಮಾಡಿದ್ದೀನಿ. ವಿಧಾನಸೌಧದ ಕಟ್ಟೆ ಹತ್ತಬೇಕು ಅಂತ ಆಸೆ ಇತ್ತು, ಅದಕ್ಕೆ ನಾಮಪತ್ರ ಹಾಕಿದ್ದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ನಿರ್ಧಾರದ ನಂತರ ಸಾದಿಕ್ ಪೈಲ್ವಾನ್ ಹೇಳಿಕೆ. ಸರ್, ಭರವಸೆ ಏನಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಒಂದು ತಂದೆ ಸರಿ ಸಮ.
ಮಗನಿಗೆ ಕರೆದು ಯಾಕಪ್ಪ ನೀನು ಎಲ್ಲೇ ಕಂಡಿಲ್ಲಲ್ಲ ಮನೆಗೂ ಬಂದಿಲ್ಲ ಅಂದಾಗ ಇಲ್ಲ ಸರ್ ಇತ್ಲಾಗ ಹೋಗಿದ್ದೆ ಮತ್ತಲ್ಲ ಮನೆಗೆ ಬಂದಿದ್ದೇನೆ ಅಂತಕ್ಕದ್ದು ಮಾತು ಹೇಳಿದ್ದೇನೆ. ನಾನು ಯಾವುದೋ ಅಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ನಾನೇನು ಕೇಳಿಲ್ಲ. ಅವ್ರು ಏನು ನುಡಿ ತೊಗೊತಾರೆ ಆ ನುಡಿಯಲ್ಲಿ ನಾನು ಮುಂಚೂಣಾವಣೆಗಳಲ್ಲಿ ತೊಗೊತೇನೆ. ಏನು ಬೇಸರತ್ತೆ ಇದ್ದಿದ್ದಲ್ಲ ಸರ್, ನನಗೂ ವಿಧಾನಸೌಧ ಕಟ್ಟಿ ಹತ್ಬೇಕಂತಿತ್ತು. ಈ ಮುಂದೆ ಬರೋ ಚುನಾವಣೆಯಲ್ಲಿ ನನಗೇನಾರು ಅವಕಾಶ ಮಾಡಿಕೊಡ್ತಾರಂತೇಳಿ ನನಗೆ ವಿಶ್ವಾಸ ಇದೆ. ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ. ಒಟ್ಟು BJP ಗೆಲ್ಲಬಾರ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ 100% ಅವ್ರ ಮಂಥನಕ್ಕೆ ನಾವು ನಮ್ಮ ಮನೆ ಮಂಥನ ನಮ್ಮ ಎಲ್ಲರೂ ನಾವೆಲ್ಲ ಮುಡುಪಾಗಿ ದುಡಿತೀವಿ ಸರ್. ಯಾವುದೂ ಚರ್ಚೆ ಇಲ್ಲ ಸರ್. ಎಲ್ಲ ನಾವೆಲ್ಲ ಒಂದು ತಾಯಿ ತಂದೆ ಮಕ್ಕಳಿದ್ದಂಗೆ ಅದೀವಿ. ಯಾರೋ ಒಂದು ಇಬ್ಬರು ಮಾತು ನಮ್ಮರ ಅಭಿಮಾನರದು ಕೇಳಿದ್ದೆ. ಅವ್ರಿಗೆ ಕಡೆ ಇಟ್ಟು ನಾನೆಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋಕ್ಕೆ ಬಂಡಾಯ ಅಭ್ಯರ್ಥಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.